Welcome back to Success Academy Jamkhandi. This is Ramesh Pujari, dear students. Thumbnail ನಲ್ಲಿ ನೋಡಿದಿರ ಈಗಾಗಲೇ ನಿಮಗೆ PU ಲೆಕ್ಚರ್ದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಹೇಳಿಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಕಂಪೇರಿಂಗ್ ದ ನೋಟಿಫಿಕೇಶನ್ ಆಫ್ 2015 2015ರಲ್ಲಿ ಆದಂತಹ ನೋಟಿಫಿಕೇಶನ್ ಅನ್ನು ತಗೊಂಡು ನಿಮ್ಮ ಸಿಲೆಬಸ್ ಏನಿದೆ ಹೇಗೆ ಅನ್ನೋದನ್ನ ನಾನು ಹೇಳಿಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸ್ವಲ್ಪ ವ್ಯತ್ಯಾಸ ಆಗಬಹುದು, ಡೋಂಟ್ ವರಿ. ನಾನು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ತಗೊಂಡು ಬಂದು ನಿಮಗೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಿರ್ತೇನೆ. ಬಟ್ ನಮ್ಮ ಟಾರ್ಗೆಟ್ ಇವತ್ತಿಂದ ಈ ಒಂದು ಟಾಪಿಕ್ ಮೇಲೆ ಅಂದರೆ PU ಲೆಕ್ಚರ್ದ ಟಾಪಿಕ್ ಮೇಲೆ ನಾನು ಕ್ಲಾಸಸ್ಸನ್ನು ಮಾಡ್ತಾ ಹೋಗ್ತಿರ್ತೇನೆ. ನಮ್ಮಲ್ಲಿ ಇಂಗ್ಲೀಷ್ ಲಿಟ್ರೇಚರ್ಗೋಸ್ಕರ ಅಂತ ಕ್ಲಾಸ್ ಸಿಗುತ್ತೆ, ಹಿಸ್ಟ್ರಿಗೋಸ್ಕರ ಸಿಗುತ್ತೆ, ಕನ್ನಡಗೋಸ್ಕರ ಸಿಗುತ್ತೆ, ಪೇಪರ್ 1ಗೋಸ್ಕರನೂ ಸಿಗುತ್ತೆ. ಕಂಪ್ಲೀಟ್ ಕ್ಲಾಸಸ್ಸನ್ನು ಮಾಡ್ತಾ ಇರ್ತೀವಿ. ಈಗ ಬನ್ನಿ ಇವತ್ತಿನ ಒಂದು ವಿಚಾರ, ಆ ಓಲ್ಡ್ ನೋಟಿಫಿಕೇಶನ್ದೊಂದಿಗೆ ನಾವು ಎಕ್ಸ್ಪೆಕ್ಟೇಷನ್ಸ್ ಆಫ್ ಡಾಟಾಗಳನ್ನು ಮಾಡ್ಕೊಂಡು ಹೋಗ್ಬೋದು. ನೋಡಿ, ಲಾಸ್ಟ್ ಇಯರ್ ಅಂದರೆ 2015ನಲ್ಲಿ ಆದಂಥ ನೋಟಿಫಿಕೇಶನ್ ನೋಡ್ತಾ ಇದ್ದಾರೆ. ಈಗ ನೀವಿಲ್ಲಿ 2015 ರಿಕ್ರೂಟ್ಮೆಂಟ್ ಫಾರ್ ದ ಪೋಸ್ಟ್ ಆಫ್ ಲೆಕ್ಚರ್ಸ್ ಇನ್ ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ. ಸೊ KEದವರು ಕರೆದಂತಹ ಕ್ವಶನ್ ಪೇಪರ್ ಇದು, ನೋಟಿಫಿಕೇಶನ್ ಇದು. ಎಲ್ಲ ಕನ್ನಡ, ಇಂಗ್ಲೀಷ್, ಹಿಂದಿ, ತೆಲುಗು, ಮರಾಠಿ ಎಲ್ಲ ಇದೆ. ಆಯಿತಾ? ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸು ನಮ್ಮಲ್ಲಿ ಫಿಸಿಕ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸು, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಬೇರೆ 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 ಕ್ಲಾಸಸ್ಗಳನ್ನು ನಾನು ನಿಮಗೋಸ್ಕರ ಟೀಚರ್ಸ್ಗಳನ್ನು ನಾವು ಒಂದು ತುಂಬ ಅದರ ಮೇಲೆ ಆಸಕ್ತಿಯನ್ನು ಹೊಂದಿರುವವರು, ಅದರ ಮೇಲೆ ಎಕ್ಸ್ಪೀರಿಯನ್ಸ್ ಇರುವಂಥದ್ದವರು ನಿಮಗೋಸ್ಕರ ಕ್ಲಾಸಸ್ಸನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಜಾಯ್ನ್ ಆಗ್ಬೋದು. ಹಾಗಾದರೆ ಬನ್ನಿ, ಈ ಒಂದು ಎಲಿಜಿಬಿಲಿಟಿ ಅದೆಲ್ಲ ನೋಡಿಕೊಂಡ್ರೆ ನೀವು ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಆಲ್ ಇಲ್ಲಿ ಎಲಿಜಿಬಿಲಿಟಿ ನೋಡ್ಲಿಕ್ಕೆ ಹೋದಾಗ ಆಯಾ ಸಬ್ಜೆಕ್ಟ್ ಮೇಲೆ ಮಾಸ್ಟರ್ಸ್ ಆಗಿರಬೇಕು ವಿತ್ 55% ನಾವು ಹಿಂದೆ ನೋಡಿದ್ದೀವಿ. ಇನ್ನು ಫೀಸ್ ಸ್ಟ್ರಕ್ಚರ್ ಏನೇನಿದೆ ಅದನ್ನೆಲ್ಲ ನಾನೀಗ ಹೇಳೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಾರೆ? ಯಾಕಂತಂದರೆ ಅದು ಅನಾವಶ್ಯಕ. ಯಾಕೆ ಮುಂದೋದ ಮೇಲೆ ಅದು ಚೇಂಜ್ ಆಗುತ್ತೆ. ಸೊ ಏಜ್ ಅಂತೂ ಲಾಸ್ಟ್ ಟೈಮ್ ನೋಡಿದಾಗ ಸಾಮಾನ್ಯ ರೈತದವರಿಗೆ 40 ವರ್ಷ ಕೊನೆದು, 2A 2B 3A 3Bದವರಿಗೆ 43 ವರ್ಷ ಕೊನೆದು, ಪರಿಶಿಷ್ಟ ಜಾತಿದವರಿಗೆ 45 ಕೊನೆದು. ಇದು ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ತುಂಬ ಜನ ನನಗಿಂದು ಪ್ರಶ್ನೆ ಕೇಳ್ತಾರೆ. 55% ಆಗಿರಬೇಕು, ನೆನ್ಪಿಟ್ಟುಕೊಳ್ಳಿ. ಇದು ಅರ್ಹತೆಯಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾವು ಕೊನೆದು ಮಾತಾಡ್ತಾ ಇದ್ದೀವಿ. ಅಭ್ಯರ್ಥಿಯು ಸಂಬಂಧಿಸಿದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಒಟ್ಟಾರೆ ಕನಿಷ್ಠ ಶೇಕಡ 55ರಷ್ಟು ಅಂಕಗಳನ್ನು ಪಡೆದಿರಬೇಕು. ತಿಳಿತಾರೆ? ಆಮೇಲೆ ಅಭ್ಯರ್ಥಿಯು BEd ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತ ಕೇಳಿದ್ದಾರೆ. ಯಾವಾಗ? 2015ರ ನೋಟಿಫಿಕೇಶನ್ನಲ್ಲಿ ನೋಡಿದಾಗ ಇಲ್ಲಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಹುದ್ದೆಗಳ ನೇಮಕಾತಿಯಲ್ಲಿ. ಹಾಗಾದ್ರೆ ನಾವು ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೋಬಹುದು. ಎಸ್, ಆಗ ಕೂಡ ಆ ಥರ ಕೇಳಿದ್ದಾರೆ ಅಂದರೆ ಈಗ ಕೂಡ ಆ ಥರ ಕೇಳೋ ಚಾನ್ಸಸ್ ಇರುತ್ತೆ. ತಿಳಿತಾನೆ ಆ ಥರದ್ದು? ತಿಳಿತಾರೆ? ಹಾಂ. ಹಾಗಾದ್ರೆ ಬನ್ನಿ, ಯಾರ್ಯಾರು MA ಅದು ಮಾಡ್ಕೊಂಡಿದ್ದೀರಾ ಈಗಲೇ BEd ಸ್ಟಾರ್ಟ್ ಮಾಡಿ. BEd ಮಾಡಿದರೆ ಬಹಳ ಒಳ್ಳೆಯದಾಯಿತು. ತಿಳಿತಾ? ಇನ್ನು ಡಿಟೇಲ್ ಸಬ್ಜೆಕ್ಟ್ ಆ್ಯಂಡ್ ದ ಇಕ್ವಿವೆಲೆಂಟ್ ಕ್ವಾಲಿಫಿಕೇಶನ್ ಟು ಕ್ಲೇಮ್ ದ ಎಲಿಜಿಬಿಲಿಟಿ ಪೋಸ್ಟ್ ಆಫ್ ಲೆಕ್ಚರ್ಸ್ ಇನ್ ದ ರೆಸ್ಪೆಕ್ಟಿವ್ ಸಬ್ಜೆಕ್ಟ್. ಸೊ ಒಟ್ಟಾರೆ ನಿಮ್ಗೆ ಏನಾಗಿರಬೇಕು ಅಂದರೆ, ಈಗ ಎಕ್ಸಾಂಪಲ್ ಇಂಗ್ಲೀಷ್ ಟೀಚರ್ಗೆ ಇಂಗ್ಲೀಷ್ನಲ್ಲಿ MA ಆಗಿರಬೇಕು, 55 ತೊಗೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾರೆ? ಸೊ ಕನ್ನಡದ ಕೆಲವೊಂದು ಬೇರೆ ಬೇರೆ ಏನೇನು ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ಕೊಳ್ಳಿ. ತಿಳಿತಾ? ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಇಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಸ್ ಬಗ್ಗೆ ಇದೆ. ಸರ್, ಈ ಮಾಹಿತಿ ನನಗೆ ಬೇಕಂದರೆ ನಾನು ಏನು ಮಾಡಲಿ? ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ. ನಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಒಳಗಡೆ ಹೋದರೆ ಮೇಲ್ಗಡೆ ಸರ್ಚ್ ಆಪ್ಷನ್ದಲ್ಲಿ PU ಲೆಕ್ಚರ್ ಅಥವಾ PU ಲೆಕ್ಚರ್ ಅಂತ, ಬೇರೆ PU ಅಂತ ಚೆಕ್ ಮಾಡಿದ್ರು PU ಲೆಕ್ಚರ್ದು ಕೋರ್ಸ್ ಓಪನ್ ಆಗುತ್ತೆ. ಅಲ್ಲಿ ವ್ಯೂ ಅನ್ನಿ ಅಥವಾ ವ್ಯೂ ಡೆಮೋ ಅಂತ ಬರುತ್ತೆ, ಅಲ್ಲಿ ರೆಕಾರ್ಡೆಡ್ ಸೆಕ್ಷನಲ್ಲಿ ಹೋದರೆ ಇದನ್ನು ಫ್ರೀಯಾಗಿ PDF ನಾನು ಇಟ್ಟಿರ್ತೀನಿ. ಈ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಹೆಚ್ಚಿನ ಮಾಹಿತಿಯನ್ನು ಪಡಿಲಿಕ್ಕೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಏನಿರುತ್ತೆ, ಕಡ್ಡಾಯ ಪ್ರಶ್ನೆ ಪತ್ರಿಕೆಗಳಂತ ಹೇಳಿ A-B ಅಂತ ಮಾಡಿದ್ದಾರೆ. ತಿಳಿತಾ? ಅದರಲ್ಲಿ ಪೇಪರ್ 1 ಅಂತ ಇದೆ, ಒಂದು ಕನ್ನಡ ಟಾಪಿಕ್ ಮೇಲೆ 150 ಅಂಕಗಳಿರ್ತಾವ, 3 ಗಂಟೆ ಅವಧಿ. SSLC ಮಟ್ಟದಲ್ಲಿ ಕನ್ನಡದ ಪ್ರಥಮ ಭಾಷೆಗೆ ಸಮಾನವಾದದ್ದು ಇರುತ್ತೆ.
ಅಂದ್ರೆ ಕನ್ನಡ ಒಂದು ಓದ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಪತ್ರಿಕೆ ಪ್ರಶ್ನೆ ಪತ್ರಿಕೆದ ಪ್ಯಾಟರ್ನ್ ಏನಿದೆಲ್ಲ ಸ್ವಲ್ಪ ಚೇಂಜಸ್ ಆಗ್ಬೋದು, ಅರ್ಥ ಆಯ್ತಾರೆ. ಬಟ್ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡಿ, ನಾನು ಕಡ್ಡಾಯವಾಗಿ ಇಂಗ್ಲೀಷು ಕಡ್ಡಾಯವಾಗಿ ಕನ್ನಡ ಇವೆರಡು ಓದಲೇಬೇಕು ಅಂತ ನೆನ್ಪಿಟ್ಕೊಂಬೇಡಿ. ನೀವು ಮ್ಯಾಥಮೆಟಿಕ್ಸ್ ಟೀಚರ್ ಇರ್ಬೋದು, ಲೆಕ್ಚರ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಸೈನ್ಸ್ ಇರ್ಬೋದು, ಯಾವುದೇ ಇರಲಿ, ನೀವು ನೆನ್ಪಿಟ್ಕೊಂಬೇಡಿ ನಾನು ಇಂಗ್ಲೀಷು ಕನ್ನಡ ಎರಡನ್ನ ಓದ್ಕೊಳ್ಳೇಬೇಕು, ನಾಳೆ ಕಡ್ಡಾಯವಾಗಿ ಇವೆರಡನ್ನು ಕೇಳುವಂಥ ಚಾನ್ಸಸ್ ಇದೆ. ನಮ್ಮ ಆ್ಯಪ್ದಲ್ಲಿ ನಿಮಗೋಸ್ಕರ ಕಡ್ಡಾಯ ಇಂಗ್ಲೀಷ್ ಕಡ್ಡಾಯ ಕನ್ನಡ ಇವೆರಡು ಥರದ್ದು ನಾವು ಸಪ್ರೇಟ್ ಕೋರ್ಸನ್ನು ಮಾಡಿದ್ದೀವಿ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಇನ್ನು ಪಾರ್ಟ್ 2 ಅಥವಾ ಪೇಪರ್ 2 ಅಂತ ಹೇಳಿ ನಿಮ್ದೊಂದು ಐಚ್ಛಿಕ ವಿಷಯ ಇರ್ತದೆ. ಎಕ್ಸಾಂಪಲ್ ಈಗ ಸದ್ಯ ಇಂಗ್ಲೀಷ್ ಲೆಕ್ಚರ್ ಆಗೋರಿದ್ರೆ ಅವ್ರು ಇಂಗ್ಲೀಷ್ದ ಮೇಲೆ ಪೇಪರ್ 1 ಪೇಪರ್ 2 ಅಂತ ಎರಡು ಪತ್ರಿಕೆಯನ್ನ ಕೇಳ್ತಾರೆ. ನಾನಂಗಾದ್ರೆ ಇವತ್ತು ಪೇಪರ್ 1 ಮತ್ತು ಪೇಪರ್ 2ದ ಇಂಗ್ಲಿಷ್ ಶಿಕ್ಷಕರದ ಏನು ಒಂದು ಸಿಲೆಬಸ್ ಇದೆ ಅದನ್ನ ನಾನು ನಿಮ್ಮ ಮುಂದೆ ಹೇಳ್ಕೊಡ್ತಾ ಇದ್ದೀನಿ. ಇದು 150 ಅಂಕಕ್ಕೆ ಇರುತ್ತೆ. ಇಲ್ಲಿ ನೆಗೆಟಿವ್ ಕೂಡ ಇರ್ತಾವ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅದ. ಕನ್ನಡ ಮತ್ತು ಇಂಗ್ಲಿಷ್ದಲ್ಲಿ ಪ್ರಶ್ನೆ ಪತ್ರಿಕೆ, ಬಟ್ ಇಂಗ್ಲಿಷ್ ಟೀಚರ್ಗೆ ಇಂಗ್ಲಿಷ್ದಲ್ಲೇನೆ ಇರುತ್ತೆ, ಕನ್ನಡದಲ್ಲಿ ಇರೋದಿಲ್ಲ. ಎಕ್ಸಾಂಪಲ್ ಮ್ಯಾಥ್ಸ್ ಫಿಸಿಕ್ಸ್ ಅಂತ ಏನಿರ್ತಾರಲ್ಲ ಅವ್ರಿಗೆ ಬೈಲಿಂಗ್ವೆಲ್ದಲ್ಲಿ ಕೇಳ್ತಿರ್ತಾರೆ, ಅರ್ಥ ಆಯ್ತಾರೆ. ಎಸ್, ಮತ್ತು ಸ್ವಲ್ಪ ಇದರಲ್ಲಿ ಬೇರೆ ಏನಾದರೂ ಆಗ್ಬೋದು, ಬಟ್ ಪ್ರಶ್ನೆ ಪತ್ರಿಕೆ ಏನು ಎರಡಿದೆಲ್ಲ ನಾನು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಕೊಡ್ತಾ ಇದ್ದೀನಿ. ನಾನು ತಿಳಿತಾ ನಿಮಗೆ, ಪತ್ರಿಕೆ 1ರಲ್ಲಿ ಕಡ್ಡಾಯ ವಿಷಯಗಳು ಬರ್ತಾವೆ ಕನ್ನಡ ಇಂಗ್ಲಿಷ್ ಅಂತ ಹೇಳಿ, ಅದರಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆ ಆಗ್ಬೋದು, ನಾಳೆ ಅದರಲ್ಲಿ GKನೂ ಮಿಕ್ಸ್ ಮಾಡ್ಕೋಬಹುದು, ಏನಾದರೂ ಆಗ್ಬೋದು, ನಾವು ಅದ್ರ ಬಗ್ಗೆ ತಲೆಗೆಡಿಸ್ಕೊತಾ ಇಲ್ಲ. ಪ್ರಶ್ನೆ ಪತ್ರಿಕೆ 2 ನಿಮ್ಮ ಸ್ನಾತಕೋತ್ತರದ ಮೇಲೆ 2 ಪತ್ರಿಕೆಗಳು ಬರ್ತಾವ, 1, 2 ಅಂತ. ಒಂದು ಅದರ ಮೇಲೆ ಡಿಟೇಲ್ಸ್ ಇರುತ್ತೆ, ಒಂದು ಅದರ ಮೇಲೆ ಫ್ಯೂಚರ್ನಲ್ಲಿ ಈ ಬರುವಂತ ಎಕ್ಸಾಮ್ದಲ್ಲಿ ಯಾರು ಗೊತ್ತು ಆಯಾ ಸಬ್ಜೆಕ್ಟ್ದ ಮೆಥಡಾಲಜಿ ಮತ್ತು ರಿಸರ್ಚ್ ಟೀಚಿಂಗ್ ಅನ್ನು ಕೂಡ ಆ್ಯಡ್ ಮಾಡಬಹುದು. ಅದಕ್ಕೆ ನಾವೇನ್ ಮಾಡಿರ್ತೀವಿ, ಆಯಾ ಸಬ್ಜೆಕ್ಟ್ ಟೀಚರ್ಗೆ ಹೇಳ್ಕೊಂಡು ನಿಮಗೆ ಅದರದ ರಿಸರ್ಚ್ ಟೀಚಿಂಗು ವಿತ್ ಮೆಥಡಾಲಜಿ ಮೂರೂ ಹೇಳ್ಕೊಡೋದ್ರ ಜೊತೆ ಆ ಸಬ್ಜೆಕ್ಟ್ದ ಸಿಲೆಬಸ್ ಏನಿದೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಇನ್ನೆಲ್ಲ ಇದು ಎಲ್ಲ ವಿಚಾರ ನಮಗೇನು ಅವಶ್ಯಕತೆ ಇಲ್ಲ, ಇವೆಲ್ಲ ಬದಲಾವಣೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾದ್ರೆ ಬನ್ನಿ, ನಾನು ಇನ್ನು ಮುಂದೆ ಇಂಗ್ಲಿಷ್ ಲೆಕ್ಚರ್ ಆಗಬೇಕಾದ್ರೆ ಪತ್ರಿಕೆ 2ರಲ್ಲಿರುವ ಪತ್ರಿಕೆ 1 ಪತ್ರಿಕೆ 2ಅನ್ನ ಸಿಲೆಬಸ್ ಮೊದಲು ಅಂದ್ರೆ 2015ರಲ್ಲಿ ಏನಿತ್ತು ಅದನ್ನ ನಾನು ಹೇಳ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಒಂದು ಸೆಷನ್ ನಿಮ್ಗೆ ಇಷ್ಟ ಆಗ್ತಾ ಇತ್ತಂದ್ರೆ ತಿಳಿತಾ ನೀವು ಇದನ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು ಎಲ್ಲರೂ ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮತ್ತೆ ಏನೇನು ಬೇರೆ 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 ವಿಚಾರಗಳದಾವ, ವಾಟ್ ಆರ್ ದ ಡಿಸೈರ್ಸ್ ಫಾರ್ ಯು, ವಾಟ್ ಆರ್ ದ ರಿಕ್ವೈರ್ಮೆಂಟ್ ಫಾರ್ ಯು, ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ಈಗಾಗಲೇ ನಮ್ಮ ಆ್ಯಪ್ ಒಳಗಡೆ ನಾವು PU ಲೆಕ್ಚರರ್ ಇಂಗ್ಲಿಷದ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀವಿ, ಆಯ್ತಾ. ಕೇವಲ 200 ರೂಪೀಸ್ಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ? ಎಲ್ಲರೂ ಅದನ್ನ ಯೂಸ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ. ಒಂದು ಫಿಕ್ಸ್ಡ್ ಡೇಸ್ ಆದಮೇಲೆ ಆ ಫೀಸನ್ನು ನಾವು ರಿವೈಸ್ ಮಾಡ್ತೀವಿ. ಯಾರು ಇರ್ತಾರೆ ಅವರು ಅದನ್ನು ಕಂಟಿನ್ಯೂ ಮಾಡ್ಕೋಬಹುದು, ಯಾರು ಇರಲ್ಲ ಅದನ್ನ ಬಿಡಬಹುದು, ನಿಮ್ಮ ಇಷ್ಟ, ಅರ್ಥ ಆಯ್ತು. ಆ ಥರದ್ದು 200 ರೂಪೀಸ್ ಯಾಕೆ ಅಂತಂದ್ರೆ ದಟ್ ಈಸ್ ಒನ್ ಕೈಂಡ್ ಆಫ್ ಇಂಟ್ರೊಡಕ್ಟರಿ ಕ್ಲಾಸಸ್. ಇವೆಲ್ಲ ಸಿಲೆಬಸ್ ಮೇಲೆ ಒಂದು ಇಂಟ್ರೊಡಕ್ಟರಿ ಫಾರ್ಮ್ಯಾಟ್ ಅನ್ನ ಮಾಡಿರ್ತೇನೆ ನಾನು, ಅದಾದ್ಮೇಲೆ ಡೀಟೇಲ್ಸ್ ತೊಗೊಂಡು ಹೋಗ್ತೇನೆ, ಅರ್ಥ ಆಯ್ತು ಆ ಥರದ್ದು. ಎಸ್, ಸೊ ಬನ್ನಿ ಪೇಪರ್ 1ದ ಒಂದು ನಮ್ಮ ಆ್ಯಪ್ದ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಸರ್, ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಳಗಡೆ ಹೋಗಿ PU ಲೆಕ್ಚರ್ ಅಂತ ಇರುತ್ತೆ, ಅಲ್ಲಿ ಕ್ಲಾಸು ಡೈಲಿ 1 ಕ್ಲಾಸ್ ಅಥವಾ ವೀಕ್ಲಿ 3 ಕ್ಲಾಸಸ್ ಅನ್ನ ನಾವೀಗ ಮಾಡ್ತಾ ಹೋಗ್ತಾ ಇದ್ದೀವಿ, ಅರ್ಥ ಆಯ್ತಾ ರೀ. ಎಸ್, ಮೊದಲು ನೋಡಿ ನಾನೇನ್ ಮಾಡ್ತೀನಿ ಗೊತ್ತಾ, ಕಂಪ್ಲೀಟ್ ಆಗಿ ನಾನು ನಿಮ್ಗೊಂದು ಬೌಂಡರಿನೇ ಹಾಕಿ ಇದರಲ್ಲಿರುವಂತ ಎಲ್ಲದನ್ನ ಕಲಿಸ್ಕೊಟ್ಬಿಡ್ತೀನಿ. ಅವರು ಸಿಲೆಬಸ್ ಅಂತ ನಾಳೆ ಏನಾದರೂ ಕೊಟ್ಟಾಗ, ಈಗ ಸದ್ಯ ಇದು ಓಲ್ಡ್ ಸಿಲೆಬಸ್ ಇದೆ, ನಾಳೆ ಮತ್ತೆ ರಿವೈಸ್ಡ್ ಸಿಲೆಬಸ್ ಅಂತ ಬೇರೆಯಾಗಿ ಬರುತ್ತೆ. ಅವಾಗ ಇದರಲ್ಲಿರೋದು 90% ಇದ್ದೇ ಇರುತ್ತೆ, ಒಂದು 10% ಆ್ಯಡ್ ಆದ್ರೂ ಆಗಿರುತ್ತೆ, ಇಲ್ಲ 10% ಹೊರಗಾದ್ರೂ ತೆಗೆದಿರುತ್ತೆ, ಇನ್ಪುಟ್ ಆಗಿರುತ್ತೆ ಇಲ್ಲ ಔಟ್ಪುಟ್ ಆಗಿರುತ್ತೆ. ಎಕ್ಸಾಮಿನೇಷನ್ ಪ್ಯಾಟರ್ನ್ ಕೂಡ ಹಿಂಗೆ ಇರುವಂತ ಚಾನ್ಸಸ್ಸು ಇರುತ್ತೆ, ಇಲ್ಲ ಆದ್ರೆ ಒಂದು 5% 10% ರಿವೈಸ್ ಆಗುತ್ತೆ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಡಬೇಕು. ಬಟ್ ಮೇನ್ ಥಿಂಗ್, ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಆಗ್ಬೇಕಂದ್ರೆ ಇದನ್ನೆಲ್ಲ ಓದಿರ್ಲೇಬೇಕು. ದ 4 ಫಾದರ್ಸ್ ಆಫ್ ಅವರ್ ಇಂಗ್ಲಿಷ್ ಲಿಟರೇಚರ್, ಆಂಗ್ಲೋ ಸೆಕ್ಷನ್ ಪೀರಿಯಡ್ ಇರ್ಬೋದು, ಅಂದ್ರೆ ಡಿಸೆಂಡೆಂಟ್ಸ್ಗಳಂತ ಬರ್ತಾರೆ. ಆಕ್ಚುಲಿ
ದೇ ಆರ್ ಕಾಲ್ಡ್ ದ ಜರ್ಮ್ಯಾನಿಕ್ ಪೀಪಲ್. ಅವ್ರು ಜರ್ಮೇನಿಯನ್ ಇರ್ತಾರ. ಅವ್ರನಲ್ಲಿ ಆಂಗ್ಲೋ ಅಂತ ಬರುತ್ತ, ಸೆಕ್ಷನ್ ಅಂತ ಬರುತ್ತ, ಜೂಟ್ ಅಂತ ಬರ್ತಾವ. ಇವೆಲ್ಲ ಸೆಟ್ಗಳು, ವರ್ಗಗಳು ಅಂತ ಬರ್ತಾವೆ. ಇವ್ರು ಹೋಗಿ ಮುಂದೆ ಒಂದು ಬ್ರಿಟಿಷ್ ಅಥವಾ ಬ್ರಿಟನ್ ಅಂತ ಒಂದು ದೇಶವನ್ನ ಮಾಡಿಕೊಂಡು ತಮ್ಮದೇ ಅಂತ ಇಂಗ್ಲಿಷ್ ಪೀಪಲ್ ಆಗಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ. ಅವಾಗ ಅದಕ್ಕಿಂತ ಮುಂಚೆ ಈಗ ಚೌಸರ್ ಟು ಶೇಕ್ಸ್ಪಿಯರ್ ಅಂತ ಕೊಟ್ಟಿದ್ದಾರೆ, ಬಟ್ ಇದ್ರ ಹಿನ್ನೆಲೆ ಏನದ? ಆಂಗ್ಲೋ ಸೆಕ್ಷನ್ ಪೀರಿಯಡ್, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ತಿಳಿತನ ತರದು. ಸೊ ಓಲ್ಡ್ ಇಂಗ್ಲಿಷ್ ಇರ್ಬೋದು, ಮಿಡಲ್ ಇಂಗ್ಲಿಷ್ ಇರ್ಬೋದು, ಮಾಡರ್ನ್ ಇಂಗ್ಲಿಷ್ ಇರ್ಬೋದು, ಎಲ್ಲವನ್ನು ತಗೊಂಡ್ಬರ್ತಾರೆ. ಈಗ ಸಿಲೆಬಸ್ ನೋಡೋದಾದ್ರೆ ಚೌಸರ್ ಟು ಶೇಕ್ಸ್ಪಿಯರ್, 18th century ಲಿಟರೇಚರ್, ರೊಮ್ಯಾಂಟಿಕ್ ಪೀರಿಯಡ್, ವಿಕ್ಟೋರಿಯನ್ ಪೀರಿಯಡ್, ಮಾಡರ್ನ್ ಪೀರಿಯಡ್ ಅಂಡ್ ಕಂಟೆಂಪ್ರರಿ ಪೀರಿಯಡ್ ಆಫ್ ಇಂಗ್ಲಿಷ್ ಲಿಟರೇಚರ್. ಇದು ಬ್ಯಾಕ್ ಗ್ರೌಂಡ್ ಇದೆ. ನಾವು ಇದನ್ನ ಈಗ ಸದ್ಯ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ಇನ್ನು ಕೆಲವು ಸೆಲೆಕ್ಷನ್ ಆಫ್ ಪೊಯಿಟ್ರಿಗಳು ಇರ್ತಾವ, ತಿಳಿತಾರಿ. ಸೊ ವಿಲಿಯಂ ಶೇಕ್ಸ್ಪಿಯರ್ ಸೊನೆಟ್ ಇದೆ, ಜಾರ್ಜ್ ಹರ್ಬರ್ಟ್ ಇದೆ, ಜಾನ್ ಡನ್, ಮಿಲ್ಟನ್, ಟೆನಿಸನ್, ಬ್ರೌನಿಂಗ್, ಬ್ಲೇಕ್, ವರ್ಡ್ಸ್ವರ್ತ್, ಶೆಲಿ, ಕೀಟ್ಸ್, ಈಟ್ಸ್, ಡಿಕನ್ಸನ್ ಅಂಡ್ ರಾಬರ್ಟ್ ಫ್ರೋಟ್ಸ್. ಇವೆಲ್ಲ ಸೆಲೆಕ್ಷನ್ಸ್ ಇರ್ತಾವ. ಇವರ ಪ್ರಾಮಿನೆಂಟ್ ವರ್ಕ್ಸ್ಗಳನ್ನು ನಾವು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಬಾಗಿತ್ತು. ಅದೇ ಥರ ಫಿಕ್ಷನ್ಸ್ ಬರುತ್ತೆ, ತಿಳಿತಾ. ಇವನ್ನೆಲ್ಲ ಓದೋ ಅವಶ್ಯಕತೆ ಏನಿಲ್ಲ, ತಿಳಿತಾನೆ ಆ ಥರದ್ದು, ತಿಳಿತಾರೆ. ಸೊ ನೋಡಿ, ನಾಳೆ ಇವೇ ಎಕ್ಸಾಮ್ನಾಗೂ ಬರ್ಬೋದು. ಇದರಲ್ಲಿ ಒಂದು 2-3 ತೆಗಿಬೋದು, ಇಲ್ಲ 2-3 ಹಾಕ್ಬೋದು. ಬಟ್ ನಾವು ಇದನ್ನ ಪರ್ಮನೆಂಟ್ ಆಗಿ ಕಲ್ಕೊಂಡ್ಬಿಟ್ರೆ ಸಾಕು. ಇನ್ನು ಪೇಪರ್ 1 ಅಲ್ಲಿ ಮತ್ತೆ ನೋಡಿ ಜನರ್. ಸೊ ಜನರ್ ಏನಿದೆ ಅದು ಬರುತ್ತೆ. ಎಕ್ಸಾಂಪಲ್ ಪೊಯಿಟ್ರಿ ಆಯಿತು, ಫಿಕ್ಷನ್ ಆಯಿತು, ಡ್ರಾಮಾ ಬಂತೀಗ. ಸೊ ಟೆಂಪೆಸ್ಟ್, ಮ್ಯಾಕ್ಬೆಟ್ ಇದೆ, ನಾಳೆ ಮ್ಯಾಕ್ಬೆಟ್ ಅಂತ ತೆಗೆದು ಆಸ್ ವೆಲ್ ಆಕ್ ಇಟ್ ಹಾಕ್ಬೋದು, ತಿಳಿತಾ. ಬಟ್ ನಾವೇನು ಮಾಡೋಣ, ಈ ಒಂದು ಟ್ರೈನಿಂಗ್ನಲ್ಲಿ ಅಂದರೆ ಟೀಚಿಂಗ್ನಲ್ಲಿ, ಕೋಚಿಂಗ್ದಲ್ಲಿ ನಾವೇನು ಮಾಡಿಬಿಡ್ತೀನಿ. ಸೊ ಆಲ್ಮೋಸ್ಟ್ ವಿಲಿಯಂ ಶೇಕ್ಸ್ಪಿಯರ್ದ ಎಲ್ಲ ಡ್ರಾಮಾಸ್ಗಳನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ, ತಿಳಿತಾನ. ಆಮೇಲೆ ಸಿಲೆಬಸ್ ಅಂತ ರಿವೈಸ್ಡ್ ಬಂದಾಗ ಅವತ್ತನ್ನ ಮಿನಿಮೈಸ್ ಆದರೂ ಮಾಡ್ಕೋಬೋದು, ಇದನ್ನಾದ್ರೂ ಮಾಡ್ಬೋದು. ಒಟ್ಟಾರೆ ನಾನು ಹೇಳ್ತಾ ಇದ್ದೀನಿ, ಇನ್ನೂ ಕರೆಯುವಂಥ ಸಮಯ ತುಂಬ ಇದೆ. ಈಗಲಿಂದಲೇ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ನಾನು ಹೇಳ್ತಾ ಇರುವಂಥ ಕ್ಲಾಸಸ್ಸು ನಿಮಗೆ ನೆಟ್ಗೆ ಹೆಲ್ಪ್ ಆಗುತ್ತೆ, ಸ್ಟೆಟ್ಗೆ ಹೆಲ್ಪ್ ಆಗುತ್ತೆ, PU ಲೆಕ್ಚರ್ಗೆ ಹೆಲ್ಪ್ ಆಗುತ್ತೆ, HSTR ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಬಟ್ HSTRಗೆ ಇಷ್ಟೆಲ್ಲ ಬೇಕಾಗಿರೋದಿಲ್ಲ. ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ಯು ದಟ್. ತಿಳಿತಾ? ನಾನು ಹೇಳ್ತಾ ಇರುವಂಥ ಮಾಹಿತಿ, ನಾನು ಕೊಡ್ತಾ ಇರುವಂಥ ಮಾರ್ಗದರ್ಶನ ನಿಮ್ಗೆ ಸರಿ ಅನಿಸ್ತಾ ಇತ್ತು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡ್ಬೋದು, ಎಸ್ ಯು ಆರ್ ರೈಟ್ ಅಂತ ಹೇಳಿ. ತಿಳಿತಾರೆ? ನೆಕ್ಸ್ಟ್. ಸೊ ಆಸ್ ಯು ನೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ಯುವರ್ PG you have already studied Indian writing in English language ಅಥವಾ ಇಂಗ್ಲಿಷ್ ಲಿಟ್ರೇಚರ್, ತಿಳಿತಾರೆ. ಸೊ ಇವರೆಲ್ಲರನ್ನೂ ನೋಡ್ಕೋತೀವಿ. ಅದಾದಮೇಲೆ ಗ್ರಾಮರ್ ಬರುತ್ತೆ, ಕಂಪ್ಲೀಟ್ ಗ್ರಾಮರ್, ಅಡ್ವಾನ್ಸ್ ಗ್ರಾಮರ್ನ ಹೇಳ್ಕೊಡ್ತೀನಿ. ನಾಳೆ ನಿಮ್ಮ ಎಕ್ಸಾಮ್ದಲ್ಲಿ ಇವು ಯಾವುದೇ ಟಾಪಿಕ್ ಇರಲಿ ಎಲ್ಲವೂ ತಿಳಿತಾನೆ ಆ ಥರದ್ದು. ನೆಕ್ಸ್ಟ್ ಇನ್ ವೊಕ್ಯಾಬ್ಲರಿ ಅಂತೂ ನಮ್ಮಲ್ಲಿ ಕರ್ನಾಟಕದಲ್ಲೇ ಒಂದು ಮಾಸ್ಟರ್ ಕ್ಲಾಸನ್ನು ಮಾಡಿದ್ದೀನಿ ನಾನು. ಪ್ರತಿ ದಿನ ಎದ್ದ ತಕ್ಷಣ 25 ವೊಕ್ಯಾಬ್ಲರಿ ಹೇಳ್ಕೊಡ್ತಾ ಇದ್ದೀನಿ. ಐದರ್ ಇಟ್ ಈಸ್ ಸಿನೋನಿಮ್ಸ್ ಆರ್ ಹೋಮೋನಿಮ್ಸ್ ಆರ್ ಆಂಟೋನಿಮ್ಸ್, affixes, roots, idioms, phrases, error identification, everything is going to be learned under the basis of these kind of classes. ಅರ್ಥ ಆಯ್ತಾರೆ? ಸೊ ಇದು ಪೇಪರ್ 1 ಬಗ್ಗೆ ಆಯಿತು. ಈಗ ಪೇಪರ್ 2 ದಲ್ಲಿ ಏನಾಗುತ್ತೆ, ಸೆಂಟೆನ್ಸ್ ಟೈಪ್ಸ್ ಅಂಡ್ ಸೆಂಟೆನ್ಸ್ ಫಂಕ್ಷನ್ಸ್, ಬೇಸಿಕ್ ಸೆಂಟೆನ್ಸ್ ಪ್ಯಾಟರ್ನ್ ಅಂತ ಬರುತ್ತೆ. ಅಂದರೆ ಆಲ್ಮೋಸ್ಟ್ ಆಲ್ ಟೈಪ್ಸ್ ಆಫ್ ಸೆಂಟೆನ್ಸಸ್ ಮೇಲೆ ಪ್ರೇಸ್ ಇರ್ಬೋದು, ಕ್ಲಾಸ್ ಇರ್ಬೋದು, ಸಿಂಪಲ್, ಕಾಂಪೌಂಡ್, ಕಾಂಪ್ಲೆಕ್ಸ್ ಎಲ್ಲವನ್ನ ಯಾರು ಅಚ್ಚುಕಟ್ಟಾಗಿ ತಿಳ್ಕೊಂಡಿರ್ತಾರೋ ಅವರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಇದು ಹೆಲ್ಪ್ ಆಗುತ್ತೆ ಈ ಎಕ್ಸಾಮ್ದಲ್ಲಿ, ಅಥವಾ ಇದರಲ್ಲಿ ಸ್ಕೋರ್ ಮಾಡ್ಕೋಬಹುದು. ಅರ್ಥ ಆಯ್ತು ಅದರದ್ದು? ಎಕ್ಸಾಂಪಲ್ ಕಾಂಪ್ರಿಹೆನ್ಷನ್, ದ ವರ್ಡ್ ಇಟ್ ಸೆಲ್ಫ್ ಇಟ್ ಇಸ್ ಟೆಲ್ಲಿಂಗ್ ದಟ್ ದ ವೇ ಯು ಅಂಡರ್ಸ್ಟುಡ್ ದ ಪ್ಯಾಸೇಜ್, ಪೋಯಮ್ ಅಂಡ್ ಟೆಕ್ಸ್ಟ್. ತಿಳಿತಾರೆ? ಕಾಂಪ್ರಿಹೆನ್ಷನ್ ಇಸ್ ನಥಿಂಗ್ ಬಟ್ ದ ಅಕ್ವೈಸಿಷನ್ ಆಫ್ ನಾಲೆಜ್. ಆಮೇಲೆ ಪ್ಯಾರಾಗ್ರಾಫ್ ರೈಟಿಂಗ್, ಲೆಟರ್, ಇವೆಲ್ಲ ರೈಟಿಂಗ್ ಸ್ಕಿಲ್ಸ್ಗಳು ಬರ್ತಾವ. ನಾ ಅದಕ್ಕೆ ಹೇಳಿದೆ ಎದಕ್ಕೆ HSTR ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, HSTR ದಿಸ್ ಆಸ್ ವೆಲ್ ಆಸ್ ದ್ಯಾಟ್, ಅಲ್ಲೂ ಕೂಡ ರೈಟಿಂಗ್ ಸ್ಕಿಲ್ ಬರೋ ಚಾನ್ಸಸ್ ಇದೆ. ಆಮೇಲೆ ಕಮ್ಯುನಿಟಿಕ್ ಸ್ಕಿಲ್ಸ್ ಬರುತ್ತೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್, ರೀಡಿಂಗ್ ಸ್ಕಿಲ್ಸ್ಗಳನ್ನ ಕೇಳ್ತಾರೆ, ಸ್ಕಿಮ್ಮಿಂಗ್, ಸ್ಕ್ಯಾನಿಂಗ್. ಸೊ ಮತ್ತೆ ಮೆಥಡಾಲಜಿ ಬಂತು ಇಲ್ಲಿ, ತಿಳಿತಾರೆ? ಸೊ ಹಿಂಗೆ ಪೇಪರ್ 2 ಪೇಪರ್ 1 ಅದ ಸಮಗ್ರವಾದಂಥ ಸಿಲೆಬಸ್ ಅನ್ನು ನೋಡ್ಕೊಂಡ್ರಿ. ಇದ್ರ ಒಳಗಡೆ ಸ್ವಲ್ಪ ಚೇಂಜಸ್ಗಳು ಆಗ್ತಾವ ಡೆಫಿನೆಟ್ಲಿ, ಬಟ್ ದಟ್ ಈಸ್ 80% ಸೇಮ್ ವಿಲ್ ಬಿ ದೇರ್. ರೊಮ್ಯಾಂಟಿಕ್ ಪೀರಿಯಡ್ ಇರ್ತದೆ, ಅದೇನು ಬೇರೆ ಆಗೋದಿಲ್ಲ, ತಿಳಿತಾರೆ? ಸೊ ಬನ್ನಿ, ಹಾಗಾದರೆ ಕಮೆಂಟ್ ಸೆಕ್ಷನ್ ನಿಮ್ಮ
ರಿಕ್ವೈರ್ಮೆಂಟ್ಸ್ಗಳನ್ನ ಟೈಪ್ ಮಾಡಿ ಅದ್ರ ಪ್ರಕಾರ ನಾವು ಯೂಟ್ಯೂಬ್ದಲ್ಲಿನೂ ಕ್ಲಾಸ್ ಮಾಡ್ತೀವಿ. ಡೋಂಟ್ ವರಿ ಅಬೌಟ್ ಇಟ್. ಬಟ್ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಈಗಿಂದಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಪ್ಯೂ ಲೆಕ್ಚರ್ ನಮ್ದು ಇರುತ್ತೆ. ಯಾರ್ಯಾರು ಎಲಿಜಿಬಿಲಿಟಿಯನ್ನ ರೀಚ್ ಆಗ್ತಿರಲ್ಲ ನೆಗ್ಲೆಕ್ಟ್ ಮಾಡಕ್ ಹೋಗಬೇಡಿ. ಕೆಲವೊಬ್ರು ಯೂಟ್ಯೂಬ್ದಲ್ಲಿ ನೋಡ್ತಾ 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 ಈಗ ನಾನು ಕಾಲ್ ಮಾಡಿದವರು ಏನಾದರೂ ಇನ್ಫಾರ್ಮೇಶನ್ ಕೇಳೋಕ್ಕಿಂತ ಜಾಸ್ತಿ ಅವ್ರು ಏನು ಮಾಡ್ತಿರ್ತಾರೆ, ಡೌಟ್ನಲ್ಲೇ ಇರ್ತಾರೆ. ಸರಿ ಕಾಲ್ ಫಾರ್ಮ್ ಆಗುತ್ತಾ ಆಗಲ್ವಾ ಅಂದರೆ ನನ್ನ ಮೇಲೆ ಡಿಪೆಂಡ್ ಆಗಿಬಿಡ್ತದೆ. ಹೆಂಗೆ ನಾನು ಆಗಲ್ಲ ಅಂದ್ರೆ ನೀವು ಓದೋದು ಬಿಟ್ಬಿಡ್ತೀರಾ? ನೋ 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 ನಾಟ್ ಲೈಕ್ ದ್ಯಾಟ್. ನಾನು ಆ ಥರ ಹೇಳೋದಿಲ್ಲ. ನಾನೇನು ಹೇಳ್ತೀನಿ, ಅದು 10 ವರ್ಷ ಬಿಟ್ಟಾಗಲಿ 2 ವರ್ಷ ಬಿಟ್ಟಾಗಲಿ 5 ತಿಂಗಳು ಬಿಟ್ಟಾಗಲಿ ನೀವು ಇವತ್ತಿಂದ ಪ್ರಾಪರ್ ಸ್ಟಡಿ ಮಾಡ್ಕೋತಾ ಬಂದರೆ ನಿಮ್ಮ ಲೈಫ್ನಲ್ಲಿ ನಾನು ಹೇಳ್ತಾ ಇದ್ದೀನಿ, ನನ್ನ ಕ್ಲಾಸ್ಗಳನ್ನು ಕಲಿತ ಮೇಲೆ ಒಂದು ಗೋರ್ಮೆಂಟ್ ಲೆಕ್ಚರ್ ಆದರೂ ಆಗ್ತೀರಿ, ಇಲ್ಲ ಅಂದರೆ ಪ್ರೈವೇಟ್ನಲ್ಲಿ ಎಲ್ಲೇ ಹೋದ್ರೂ ಕೂಡ ನಿಮ್ಮ ಒಂದು ಹ್ಯಾಂಡ್ಸಮ್ ಸ್ಯಾಲ್ರಿ ತೊಗೊಳ್ಳೋಂಗೆ ನಾನು ನಿಮ್ಮನ್ನು ಒಂದು ಯುನಿಕ್ ಲೆಕ್ಚರರ್ ಅಥವಾ ಟೀಚರ್ ಅಥವಾ ಹೈಸ್ಕೂಲ್ ಟೀಚರ್ ಅಥವಾ ಪ್ರೊಫೆಸರ್ನಾಗಿ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಪಡೋಣ. ಡೋಂಟ್ ಕಮ್ ಟು ಮೈ ಕ್ಲಾಸ್ ಆಸ್ ಅ ಕ್ಯಾಂಡಿಡೇಟ್ ಆರ್ ಆಸ್ ಅ ಸ್ಟೂಡೆಂಟ್. ಟ್ರೈ ಟು ಬಿಕಮ್ ಅ ರಿಸರ್ಚರ್. ಓಕೆ, ಸೊ ನನ್ನ ಜೊತೆ ಒಂದು ರಿಸರ್ಚರ್ ಆಗಿ ಬನ್ನಿ. ಟ್ರೈ ಟು ಡಿಸ್ಕಸ್ ವಿತ್ ಮೀ. ಸಿ ದೀಸ್ ಆಲ್ ಟಾಪಿಕ್ಸ್ ಆರ್ ಲೈಕ್ ಹೆಲ್ ಅಂತ ಹೇಳ್ಬೋದು. ಇವುಗಳನ್ನ ನಾವು ಡಿಸ್ಕಷನ್ ಮಾಡಿದಂಗೆ ಅದಾಗುತ್ತೆ, ಇಲ್ಲಾಂದ್ರೆ ಆಗುವುದಿಲ್ಲ. ಸುಮ್ಮನೆ ನೀವು ಆಸ್ ಎ ಸ್ಟೂಡೆಂಟ್ ಆಗೋದು ಬಂದರೆ ನಾನಿಲ್ಲಿ 2+2 ಹೇಳ್ಕೊಡ್ತಾ ಇಲ್ಲ. ನಾನು ಯಾವುದಾದ್ರೂ ಯುಕ್ಲಿಡ್ಸ್ ಡೆಮಾ, ಯುಕ್ಲಿಡ್ಸ್ ಲೆಮಾ ಅಥವಾ ಯುಕ್ಲಿಡ್ಸ್ದ ಅಲ್ಗೋರಿದಮ್ಮ, ಡಿವಿಷನ್ ಲೆಮಾ ಇಂಥವನ್ನೆಲ್ಲ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇಲ್ಲ, ಲಿಟ್ರೇಚರ್ ಹೇಳ್ಕೊಡ್ತಾ ಇದ್ದೀನಿ. ಈಗ ಮ್ಯಾಥಮೆಟಿಕ್ಸ್ನಲ್ಲಿ 2 ನಂಬರ್ ಬರ್ತಾವೆ, ಒಂದು ರಿಯಲ್ ನಂಬರು, ಇನ್ನೊಂದು ಇಮ್ಯಾಜಿನರಿ ನಂಬರ್ ಅಂತ. ರಿಯಲ್ ನಂಬರ್ ಅಂದರೆ ಕಣ್ಣಿಗೆ ಕಾಣ್ತಿರ್ತಾವ, ಇಮ್ಯಾಜಿನ್ ನಂಬರ್ ಕಣ್ಣಿಗೆ ಕಾಣೋದಿಲ್ಲ. ಹಿಂಗೆ ಇದೆಲ್ಲ ರಿಯಲ್ ನಂಬರ್ ಇದ್ದಂಗೆ ಅಂತ ನಾವು ತಿಳ್ಕೊತೀವಿ. ಸಾರಿ, ಇದು ಇಮ್ಯಾಜಿನರಿ ಇದ್ದಂಗೆ. ಯಾಕಂದರೆ ಇದೇನು ನಮ್ಮ ನೋಡೇ ಇಲ್ಲ, ಹಾಗೇ ಇಲ್ಲ, ಅವರೆಲ್ಲ ಬರೆದು ಹೋಗಿದ್ದಾರೆ, ಅದನ್ನು ಓದ್ತಾ ಇದ್ದೀವಿ. ಸೊ ದ ವೇ ಯು ರೀಡ್ ಇಟ್, ದ ವೇ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಆಲ್ ಟಾಪಿಕ್ಸ್, ದಟ್ಸ್ ಮ್ಯಾಟರ್ ಲಾಟ್. ಸೊ ಒಂದು ಫ್ಯಾಷನ್ ತೊಗೊಂಡು ಬನ್ನಿ, ಆವಾಗ ನಿಮಗೆ ಈ ಇಂಗ್ಲೀಷ್ ಲಿಟ್ರೇಚರ್ ತುಂಬ ಈಸಿ ಆಗುತ್ತೆ. ನಿಮ್ಮ ಗ್ರ್ಯಾಜುಯೇಷನ್ದಲ್ಲಿ 90% ಎಲ್ಲರೂ ಏನು ಮಾಡ್ತಾರೆ, ಒಂದು ನೋಟ್ಸ್ ತೊಗೊಳ್ಳೋದು, ಅದನ್ನು ಓದೋದು, ಅದನ್ನು ಬೈಪಟ್ ಮಾಡೋದು, ಕ್ವಶನ್ ಪೇಪರ್ನಾಗತ್ತು ಆಪ್ಷನ್ಸ್ ಇರುತ್ತವ, ಯಾವುದಾದ್ರೂ ಒಂದು ಬಂದೇ ಇರ್ತದೆ, ಅದನ್ನು ನಾವು ಬರೆದು ಮುಂದೆ ಹೋಗ್ಬಿಡ್ತೀವಿ. ಇದೇ ಮಿಸ್ಟೇಕ್ ಆಗ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ. ಅತಿ ಹೆಚ್ಚಿನ ಪ್ರಮಾಣ ಲಿಟ್ರೇಚರ್ ಸ್ಟೂಡೆಂಟ್ಸ್ಗಳು ಕಾಮಯಾಬಿ ಅಥವಾ ಸಕ್ಸಸ್ಫುಲ್ ಆಗಲಿಕ್ಕೆ, ಫೇಲ್ಯೂರ್ ಆಗಲಿಕ್ಕೆ ಕಾರಣ. ಸಕ್ಸಸ್ಫುಲ್ ಆಗಬೇಕಾದ್ರೆ ಇಮ್ಯಾಜಿನೇಟಿವ್ ಆಗಿ ಹೋಗಿ, ಟ್ರೈ ಟು ಥಿಂಕ್ ಅಬೌಟ್ ದ ಲೈಫ್ ಸ್ಟೈಲ್ ಆಫ್ ದೋಸ್ ಆಲ್ ಲಿಟ್ರರಿ ವರ್ಕ್ಸ್. ಹಾಗಾದರೆ ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ತರುವಂಥ ಸಮಯ ಬಂದಿದೆ. ನಾನು ರಮೇಶ್ ಪೂಜಾರಿ ನಿಮಗೋಸ್ಕರ ಇಂಗ್ಲೀಷ್ ಲಿಟ್ರೇಚರ್ದ ಕಂಪ್ಲೀಟ್ ಪ್ಯಾಕೇಜ್, ನೆಟ್, ಸೆಟ್, ಪ್ಯೂ ಲೆಕ್ಚರ್, HSTR, GPSTRಗೋಸ್ಕರ ಬೇಕಾಗಿರುವಂಥ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ಬೋದು, ಆ ಕಡೆ GPSTR ಆದಮೇಲೆ HSTR ಮತ್ತು ಪ್ಯೂ ಲೆಕ್ಚರ್ ಇರ್ಬೋದು, ಇವೆಲ್ಲ ಥರದ್ದು ಲಿಟ್ರೇಚರ್ ಕ್ಲಾಸ್ ಆಸ್ ವೆಲ್ ಆಸ್ ಲ್ಯಾಂಗ್ವೇಜ್ ಆಸ್ ವೆಲ್ ಆಸ್ ಗ್ರಾಮರ್ ಆ್ಯಂಡ್ ರೈಟಿಂಗ್ ಸ್ಕಿಲ್ಸ್ದ ಒಂದು ರೆವಲ್ಯೂಷನ್ ತರುವಂಥ ಸಮಯ ಬಂದಿದೆ. ನಿಮಗೋಸ್ಕರ ಇರ್ತೀನಿ, ಬನ್ನಿ. ಹಾಗಾದರೆ ಯಾಕೆ ತಡ ಮಾಡ್ತೀರಾ, ಈಗಲೇ ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಪಡಿ. ಈ ಕ್ಲಾಸನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.